ಸೂರ್ಯಕಾಂತಿ ಸೂರ್ಯಕಾಂತಿ. ಬಾಬು, ಐಶ್ವರ್ಯ ಜಿರಳೆ ಸ್ಪ್ರೇ ಬೇಕು ಅಂತ ಹೇಳಿದ್ಲು, ಅದನ್ನ ತಗೊಳ್ಳೋಣ ಅಂತ ಬಂದೆ, ಆಗ್ಲಿಲ್ಲ. ರೀ, ನಾನು ಅಷ್ಟೇ ಬಾಗಿಲು ಬೋಲ್ಟ್ ಹಾಕೊಂಡಿರ್ಲಿಲ್ಲ. ಈಗೇನಾಯ್ತು ಅಂತ ಇಬ್ರು ಹೀಗಾಗಿರ ಅಲ್ವೇ? ನೀನ್ ಬಾಗಿಲು ಚಿಲ್ಕ ಹಾಕೊಳ್ಳದಲ್ವೇನೆ? ಸಾರಿ ರೀ, ಕೈ ತೊಳ್ಕೊಳ್ಳೋದಷ್ಟೇ ಅಂದ್ಬಿಟ್ಟು ನಾನು ಚಿಲ್ಕ ಹಾಕ್ಲಿಲ್ಲ. ಅಯ್ಯೋ ಬಿಡಿ ಬಾಬು, ಪಾಪ ಸಂಗೀತ ತಾನೇ ಏನು ಗೊತ್ತಿರುತ್ತೆ ನಾನು ಇಲ್ಲಿಗೆ ಬರ್ತೀನಿ ಅಂತ. ಸಾರಿ, ರಿಯಲಿ ಸಾರಿ. ಅಯ್ಯೋ, ಇಟ್ಸ್ ಓಕೆ ಮಂಜು ಅವರೇ, ನೋ ಪ್ರಾಬ್ಲಮ್. ಏನು ಹೇಳ್ತಿದ್ದೀರಾ ಬಾಬು ನೀವು? ಸಂಗೀತ ಈಗೇನಾದ್ರೂ ಆಫೀಸಿಗೆ ಬರೋದು ನಿಲ್ಸ್ಬಿಟ್ರೆ ಜನ ಸುಳ್ಳುನ್ನೇ ನಿಜ ಮಾಡ್ಬಿಡೋದಿಲ್ವಾ? ಅವ್ರ ಬಾಯಿಗೆ ಹೆದರ್ಕೊಂಡೆ ಸಂಗೀತ ಬರ್ತಿಲ್ಲ ಅಂತ ಆಗಲ್ವಾ? ಹೌದಲ್ವಾ? ನನಗಿದು ಹೊಳಿಲಿಲ್ಲ ನೋಡಿ. ನೋ ಪ್ರಾಬ್ಲಮ್ ಮಂಜು ಅವರೇ, ಎಲ್ಲ ಮೊದಲಿನ ಥರನೇ ನಡೀಲಿ. ಬಾಬು ಅವರೇ, ನಿಜ ಹೇಳಿ, ಸಂಗೀತ ಬೇಜಾರು ಮಾಡ್ಕೊಂಡಿದ್ದಾರ? ಅವ್ರಿಗೆ ಒಂಥರ ಅನ್ಸುತ್ತೆ, ಆದರೆ ಖಂಡಿತ ಬರೋದು ಬೇಡ. ಆದರೆ ನಾವು ಇಂಥದ್ದಕ್ಕೆಲ್ಲ ಹೆದರಿದ್ರೆ ಹೆದರ್ದವ್ರ ಮೇಲೆ ಹಲ್ಲಿ ಹಾಕಿದ್ರು ಅನ್ನೋ ಥರ ಜನ ನಮ್ಮನ್ನ ಇನ್ನೂ ಆಡ್ಕೊಳ್ತಾರೆ. ನೀವು ಹೇಳ್ತಿರೋದು 100% ಸರಿನೇ. ನಾವಿಬ್ರು ಹೀಗೆ ಪರಸ್ಪರ ಅರ್ಥ ಮಾಡ್ಕೊಂಡಿರೋವರೆಗೂ ಆಡ್ಕೊಳ್ಳೋರ್ ಬಾಯಿಗೆ ಹೆದರ್ಬೇಕಾಗಿಲ್ಲ. ಅಣ್ಣ ತಮ್ಮನ ಸಂಬಂಧ ಸುಲಭಕ್ಕೆ ಕಿತ್ತೋಗೋದಲ್ಲ. ಅದ್ ಯಾಕೆ ಹೆತ್ತೋರ್ ಕಣ್ಣಲ್ಲಿ ನೀರು ಹಾಕಿಸ್ತೀರಿ? ಹೊಂದ್ಕೊಂಡು ಹೋಗಿ, ಬದುಕು ಸುಂದರವಾಗಿರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಪುಟಣ, ಅಣ್ಣ ತಮ್ಮಂದಿರ ಸಂಬಂಧದ ಬಗ್ಗೆ ಮಾತಾಡಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ? ತಮ್ಮನ್ನ ಹೆಂಡ್ತಿನ ಆಸ್ತಿಗೋಸ್ಕರ ಮನೆಯಿಂದ ಹೊರಗಾಕಿದ್ ನೀನೇ ತಾನೆ? ತನ್ನ ಮನೇಲೆ 100 ತಪ್ಪಿಟ್ಕೊಂಡು ಪಕ್ಕದ ಮನೆ ಬಗ್ಗೆ ಮಾತಾಡೋದು ಎಷ್ಟು ಸರಿ ಹೇಳು? ಆಸ್ತಿ ಭಾಗ ಮಾಡ್ತೀರಿ, ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಹೆತ್ತು ತಂದೆ ತಾಯಿಗಳನ್ನ ಹೆಂಗ್ ಭಾಗ ಮಾಡ್ತೀರಿ? ಮೊದ್ಲು ಆ ವಿಷಯ ಹೇಳಿ, ಆಮೇಲೆ ಆಸ್ತಿ ವಿಷಯ ಮಾತಾಡಿ. ತಾಯಿ ಆಸ್ತಿನೇ ಭಾಗ ಮಾಡೋ ಈ ಪ್ರಪಂಚದಲ್ಲಿ ತಂದೆ ತಾಯಿ ಭಾಗ ಮಾಡೋದೇನ್ ಕಷ್ಟನಾ? ಹಿಡಿದು ಮಾತಾಡ. ಯಾಕೆ ಪುಟಣ, ಸತ್ಯ ಹೇಳಿದ್ರೆ ಸಿಟ್ಟು ಬರ್ತಾ ನಿನ್ಗೆ? ನೋಡ್ರಪ್ಪ, ನಾವೇನ್ ಕಿತ್ತಾಡ್ತಾ ಹೋದ್ರೆ ಪಂಚಾಯತಿ ಮರ್ಯಾದೆ ಹರಾಜಾಗ್ಬಿಡುತ್ತೆ. ಪಂಚಾಯತಿ ಕಟ್ಟೆಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ಕೂತಿದ್ದ ಪಂಚಾಯತಿ ಕಟ್ಟೆಯಿಂದ ಕೆಳಗಿಳಿಸಿ ಅವಮಾನ ಮಾಡ್ಬಿಟ್ರು. ಅಲ್ಲಿ ಅವರು ರಕ್ತೋಷಬೇಕು ಅನ್ನೋಷ್ಟು ಕೋಪ ಬಂದಿದೆ. ಅವತ್ತು ನನ್ಗೆ ಇದೇ ರೀತಿ ಅವಮಾನ ಆಯ್ತು ಅಂತ ಹೇಳಿದಕ್ಕೆ ಕಣ್ಕಂಡವ್ರ ಮಾತು ಕಿವಿ ಕೊಡ್ಬೇಡ ಅಂತ ಹೇಳಿದ್ರಿ. ಇವತ್ತು ನೀವ್ ಯಾಕೆ ಕಿವಿ ಕೊಟ್ರಿ? ನಿಮ್ಗಾದ್ರ ಅವಮಾನ, ನನ್ಗಾದ್ರೆ ಬಹುಮಾನನಾ? ಸುಶೀಲಾ, ನಾನೇನೋ ಮನೇಲಿರೋಳು ಅವಮಾನಗಳನ್ನೆಲ್ಲ ಸಹಿಸ್ಕೊಂಡಿರ್ತೀನ್ರಿ. ನೀವು ಹೊರಗಡೆ ಓಡಾಡೋರು ಇದನ್ನೆಲ್ಲ ಹೇಗ್ರಿ ಸಹಿಸ್ಕೊಂಡಿರ್ತೀರಾ? ಮಂಜು ಸಾರು ಹುಡುಗಿರ ವಿಷಯದಲ್ಲಿ ಬಹಳ ಕೆಟ್ಟ ಮನುಷ್ಯ. ಮೊದಲನೇ ಮದುವೆ ಆಗಿದ್ರು, 2ನೇ ಮದುವೆ ಆಗಿರೋ ಮಹಾನ್ ಭಾವ. ಇನ್ನ 2 ಮದುವೆ ಆಗಿರೋನಿಗೆ 3ನೇ ಮದುವೆ ಆಗೋ ದೊಡ್ಡ ವಿಷಯನಾ? ಈಗಲೂ ನಾವು ನೋಡಿಲ್ವಾ, ಆಫೀಸ್ನಲ್ಲಿ ಐಶ್ವರ್ಯಗಿಂತ ಜಾಸ್ತಿ ಇಂಪಾರ್ಟೆಂಟ್ ಸಂಗೀತಗೆ ಕೊಡ್ತಾರೆ. ಹೌದು ಕಣ, ನಾನು ತುಂಬ ಕೇಳಿದ್ದೀನಿ. ಹುಡುಗಿರು ಪಡಾಯಿಸೋದ್ರಲ್ಲಿ ನಮ್ಮ ಮಂಜು ಸರ್ ತುಂಬ ಕಿಲಾಡಿ ಅಂತೆ ಕಣ. ಓಹೋ, ಹಾಗಾದ್ರೆ ಸಂಗೀತ ಜೊತೆನೋ ಗ್ಯಾರಂಟಿ ಬಿಡು. ಏಯ್, ಯಾರ ನೀವು? ಯಾರನ್ ಕೇಳಿ ಒಳಗ್ ಬಂದ್ರಿ? ಹೋಗ್ರ ಆಚೆ. ನಮ್ ತೋಟದೊಳಗೆ ಬರಕ್ಕೆ ಯಾವ ದೊಡ್ಡ ನಾಯ್ಕಲ್ ಲಪ್ಲೆ ಪಡಿಬೇಕು? ಯಾಕೋ ಕುಡಿ ಜಾಸ್ತಿ ಆಯ್ತಾ? ಜಾಸ್ತಿ ಏನಾದ್ರು ಮಾತಾಡಿದ್ರೆ ಮೈ ಚರ್ಮ ಸುಳ್ಬಿಟ್ಟು ಹೋಗ್ರ ಆಚೆ. ಯಾರ್ಗ್ ಹೇಳ್ತಾ ಇದ್ಯಾ? ಕಾಂತಿ, ಅದೇ ಈ ತೋಟ ಆಸ್ತಿ ಎಲ್ಲ ನಿಮ್ಗೆ ಭಿಕ್ಷೆ ಹಾಕೋದ್ಲಲ್ಲ ಕಾಂತಿ, ಅವಳ ರಕ್ತ ಸಂಬಂಧಿಗಳು. ಅವಳೇನೋ ಬಳೆ ತೊಟ್ಟಿದ್ಲು, ನಿನ್ ಬಾಯಿಗೆ ಎದ್ರಕೊಂಡು ಓಡೋದ್ಲು. ನಾವ್ ಹಂಗಲ್ಲಮ್ಮ, ನಿನ್ನನ್ನು ಎತ್ತಾಕೊಂಡು ಆಚೆ ಹೋಗ್ತೇವೆ. ಕಾಂತಿನ ನಿಮ್ಮ ಅತ್ತೆನೆ ಸೊಸೆ ಅಂತ ಒಪ್ಕೊಂಡಾಗಿದೆ. ನಮ್ ಜಾತಿ ನಿಮ್ ಜಾತಿ ಒಂದಾಗಿದೆ. ಮತ್ ನಮ್ಮನ್ನೇ ನೀಚೆ ಹೋಗಿ ಅಂತ ಹೇಳೋದು, ಮನೆಗ್ ಬಂದಿರೋ ಬೀಗರ ಹಿಂಗಾರ್ ನೋಡ್ಕೊಳ್ಳೋದು. ಬೇಜಾರಾಗ್ಬೇಡ ಪುಟ್ಟಣ್ಣ, ರೇಣುಕಮ್ಮ ಕಾಂತಿನ ಒಪ್ಕೊಂಡು ಆ ಜಾತಿನೂ ಒಪ್ಕೊಂಡಾಗಿದೆ. ಅದಕ್ಕೆ ಅವರೆಲ್ಲ ಹೀಗೆ ಆಡ್ತಿರೋದು. ಅದೆಲ್ಲ ಮುಗಿದು ಹೋದ ಕತೆ. ಈಗ ಕಾಂತಿ ಈ ಮನೆಯಲ್ಲಿ, ಅವಳು ಕುಲದ ಹೆಸರು ಈ ಮನೆಯಲ್ಲಿ ಸುಳಿತಾ ಇಲ್ಲ. ಹಾಗಂತ ನೀನ್ ಅನ್ಬೋದು ಪುಟ್ಟಣ್ಣ, ಆದ್ರೆ ಮತ್ತೇನಾದ್ರೆ ಯಾರೋ ಮಾಡಿದ ತಪ್ಪಿಗೆ ನಮ್ಗೆ ಯಾಕ್ರಿ ಶಿಕ್ಷೆ? ಸುಶೀಲಾ, ರೇಣಮ್ಮ ಬೇರೆ ಯಾರೋ ಅಲ್ಲ, ಅವರು ನಿಮ್ಮ ಅತ್ತೆ. ಕ್ಷಮಿಸ್ಬಿಡಿ, ಇದು ನಿಮ್ಮ ಕುಟುಂಬದ ಜಗಳ. ಇದ್ರಲ್ಲಿ ನಾವ್ಯಾರು ಮಧ್ಯಕ್ಕೆ ಬರೋದಿಲ್ಲ. ಸೂರ್ಯಕಾಂತಿ ಸೂರ್ಯಕಾಂತಿ